ನಮಸ್ಕಾರ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ನಡೀತಾ ಇದೆ ಚಾಲನವರ್ತಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳನ್ನು ನಾನು ಕಾಮೆಂಟಲ್ಲಿ ಕೇಳ್ತಾ ಇದ್ದೀರಿ. ನೆಕ್ಸ್ಟ್ ಚಾಲನವರ್ತಿ ಪರೀಕ್ಷೆ ಅದೇನು ಲಿಸ್ಟ್ ಬಿಡ್ತಾ ಇರಲ್ಲ ಅದು ಯಾವಾಗ ಬಿಡ್ತಾರೆ, ಇದು ಬಂದು 2ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ, ಫೆಬ್ರವರಿ 2ಕ್ಕೆ. ನೆಕ್ಸ್ಟ್ ಇದು ಯಾವ್ದು ಬಿಡ್ತಾರೆ ಅಂಥೇಳಿ ನೆಕ್ಸ್ಟ್ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನೂ ಯಾರ್ಯಾರಿಗೆ SMS ಬಂದಿಲ್ಲ, ನೆಕ್ಸ್ಟ್ ಲಿಸ್ಟಲ್ಲಿ ಯಾವ್ಯಾವ ಹುಡುಗರಿದ್ರಿ, ಯಾವ್ಯಾವ ಅಭ್ಯರ್ಥಿಗಳಿದ್ರಿ, ನಿಮ್ಮದು ಡೇಟ್ ಯಾವುದಿದೆ, ನಿಮ್ಮ ಡೇಟ್ ಯಾವುದಿದೆ ಅಂತ ಒಂದು ಅಭ್ಯರ್ಥಿಗಳು ನೀವು ಈ ಒಂದು ಲಿಸ್ಟ್ ನೋಡಿ ಚೆಕ್ ಮಾಡ್ಕೋಬೋದು. ಈಗಾಗಲೇ ನಿಮಗೆಲ್ಲ SMS ಕೂಡ ಕಳಿಸಿರ್ತಾರೆ. ಬೈ ಚಾನ್ಸ್ ಏನು SMS ಬಂದಿಲ್ಲ ಅಂದರೆ ಇನ್ನೊಂದು 2-3 ದಿನದಲ್ಲಿ ಕೂಡ ಬರ್ಬೋದು ಸ್ನೇಹಿತರೆ. SMS ಬಂದಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ನೀವು ಡೈರೆಕ್ಟಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಜೊತೆಗೆ ನಿಮ್ಮದೊಂದು ಡೇಟ್ ಆಫ್ ಬರ್ತ್ ಹಾಕಿ ನೀವು ಈ ಒಂದು ಕರೆಪತ್ರ ಡೌನ್ಲೋಡ್ ಮಾಡಿಕೊಂಡು ನೀವು ಹಾಸನ ಒಂದು ಚಾಲನವರ್ತಿ ಪರೀಕ್ಷೆಗೆ ಹೋಗ್ಬೋದು ಸ್ನೇಹಿತರೆ. ನೋಡ್ಬೋದು ಇಲ್ಲಿ ನೀವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಸಂಖ್ಯೆ 1/2024 ಅನ್ವಯ ಚಾಲಕ ಕಮ್ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾಗಿ ಪ್ರಾದೇಶಿಕ ತರಬೇತಿ ಕೇಂದ್ರ ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಅಭ್ಯರ್ಥಿಗಳನ್ನು ಪಟ್ಟಿ ನೋಡಿ. ದಿನಾಂಕ ನೋಡ್ಬೋದು ನೀವು ಇಲ್ಲಿ, ದಿನಾಂಕ 3/2/2025 15/2/2025 ಸ್ನೇಹಿತರೆ. ಇಷ್ಟೊಂದು ಲಿಸ್ಟ್ ಇದೆ. ಟೋಟಲ್ 1360 ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ನೀವು ನೋಡ್ಬೋದು. ನಿಮ್ಮ ಹೆಸರು ಏನಾರು ಇದ್ದರೆ, ನೀವು ಇನ್ನೂ ಚಾಲನವರ್ತಿ ತರಬೇತಿ ಇನ್ನೂ ಪಡಿಬೇಕಂತ ಯಾರಾದರೂ ಯೋಚನೆ ಮಾಡ್ಕೊಂಡು ಇನ್ನು ವೇಟಿಂಗಲ್ಲಿದ್ದರೆ, ನಿಮ್ಮ ಹೆಸರು ಕೂಡ ಇಲ್ಲೇ ಬಂದಿದ್ದರೆ ನೀವು ಈಗಾಗಲೇ ನೀವು ಚಾಲನವರ್ತಿ ಪರೀಕ್ಷೆ ತರಬೇತಿ ಕೂಡ ಪಡ್ಕೊಂಡಿದ್ರೆ, ಇನ್ನೂ ಪಡೆಯಬೇಕನ್ನುವ ತಕ್ಕಂಥ ಯಾವ ಅಭ್ಯರ್ಥಿಗಳಿದ್ದರೆ ನೀವು ತಕ್ಷಣಕ್ಕೆ ಹೋಗಿ ತರಬೇತಿ ಕೂಡ ಪಡಿಬೋದು ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ಹೆಸರು. ಭಾಳಷ್ಟು ಲಾಂಗ್ ಇದೆ, ಉದ್ದಾಗಿಬಿಡುತ್ತೆ ವಿಡಿಯೋ ಎಲ್ಲ ತೋರ್ಸೋಕ್ಕೆ, ಲಾಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಈ ಒಂದು PDF ಒಂದು ಲಿಂಕ್ ಕೊಟ್ಟಿರ್ತೀನಿ. ನೀವು ಯಾರಾದರೂ ಈ ಒಂದು PDF ಬೇಕಾಗಿದ್ದರೆ, ನೀವು ಹೆಸರು ಚೆಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಓಪನ್ ಮಾಡಿ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನೋಡ್ಬೋದು ನೀವು ದಿನದಿಂದ ದಿನಕ್ಕೆ ಹಾಸನದಲ್ಲಿ ಚಾಲನವರ್ತಿ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕೂಡ ಹೆಚ್ಚಾಗಿ ಸ್ಕೋರ್ ಮಾಡ್ಕೊತಾ ಇದ್ದಾರೆ ಹುಡುಗರು. ಅರ್ಥಾತ್ ಏನಪ್ಪ ಅಂತಂದರೆ ಎಲ್ಲ ಅಭ್ಯರ್ಥಿಗಳು ಕೂಡ ಚಾಲನಾ ತರಬೇತಿ ಚೆನ್ನಾಗಿ ತಗೊಂಡಿದ್ದಾರೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ನೋಡ್ಬೋದು 100ಕ್ಕೆ 40ರಿಂದ 50% ಜನ ಎಲ್ಲ ಪಾಸ್ ಆಗ್ತಾ ಇದ್ದಾರೆ. ಅಂದರೆ ಒಂದು 30% ಜನ ಅಂತೂ 30ಲಿಂದ 35% ಜನ 40+ ಅಂಕ ಗಳಿಸ್ತಾ ಇದ್ದಾರೆ. ನೀವು ನೋಡ್ಬೋದು. ನಾನು ಭಾಳಷ್ಟು ಒಂದು ವಿಡಿಯೋಗಳು ಕೂಡ ಮಾಡಿದ್ದೀನಿ, ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂಥೇಳಿ ನೀವು ನೋಡ್ಬೋದು. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಯಾಕೆಂದರೆ ಈ ಥರದ ಒಂದು ಹೊಸ ಮಾಹಿತಿ ನಿಮಗೆ ಯಾವುದಕ್ಕೆ ಕೂಡ ಮಿಸ್ ಆಗೋದಿಲ್ಲ. ಜೊತೆಗೆ ರಸ್ತೆ ಸಂಚಾರಿ ಚಿಹ್ನೆಗಳ ವಿಡಿಯೋಗಳು ಕೂಡ ಮಾಡಿದ್ದೀನಿ, ನೀವು ನೋಡ್ಬೋದು. ನಿಮಗೆ ಕೆಲವೊಂದು ಕ್ವಿಜ್ ಥರದ ಒಂದು ಪ್ರಶ್ನೋತ್ತರಗಳು ಕೂಡ ನಾನು ಡೈಲಿ ನನ್ನ ಚಾನಲಲ್ಲಿ ಹಾಕ್ತಾಯಿರ್ತೀನಿ. ನೀವು ಕೂಡ ಭಾಳಷ್ಟು ಅಭ್ಯರ್ಥಿಗಳು ಆನ್ಸರ್ ಮಾಡ್ತಾಯಿದ್ದೀರ, ಒಳ್ಳೆಯ ವಿಚಾರ. ನೆಕ್ಸ್ಟು ಏನಂದರೆ ಕೆಲವೊಂದು ಅಭ್ಯರ್ಥಿಗಳು ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ ಆ ಒಂದು ಕ್ವಿಜಲ್ಲಿ ಆನ್ಸರ್ ಮಾಡೋಕ್ಕೆ. ಅದಕ್ಕೋಸ್ಕರ ನೀವು ಕೂಡ ಅಲ್ಲಿ ಚಾಲನವರ್ತಿ ಪರೀಕ್ಷೆಯಲ್ಲಿ ಹೋಗಿ ಆ ಥರ ಕನ್ಫ್ಯೂಸ್ ಆಗಬೇಡಿ. ಇವಾಗಲಿಂದ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮದು ಒಂದು ಅಭಿಪ್ರಾಯ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು, ನಾನೆಲ್ಲನೂ ತೋರಿಸ್ತಾ ಹೋಗಿದ್ರೆ ಭಾಳಷ್ಟು ಟೈಮ್ ಆಗಿಬಿಡುತ್ತೆ. ಟೋಟಲ್ 1360 ಅಭ್ಯರ್ಥಿಗಳಿದ್ದಾರೆ. ಸ್ವಲ್ಪ ನಾನು ಸ್ಪೀಡಾಗಿ ತೊಗೊತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ PDF ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು ಸ್ನೇಹಿತರೆ.
ಸೊ ನೋಡ್ತಾ ಹೋಗ್ಬೋದು ನೀವು ಇಲ್ಲಿ ಅವರು ಅಭ್ಯರ್ಥಿಗಳ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅವ್ರ ಹೆಸರು ಇರುತ್ತೆ, ಅವ್ರ ತಂದೆ ಹೆಸರು ಇರುತ್ತೆ, ಅವ್ರು ಯಾವ ಡೇಟಿಗೆ ಬರಬೇಕು ಅಂತಲೇ ಇರುತ್ತೆ. ಎಲ್ಲ ಅಭ್ಯರ್ಥಿಗಳು ಬೆಳಗ್ಗೆ 7:30ಕ್ಕೆ ಆ ಒಂದು ಚಾಲನಾ ವೃತ್ತಿ ತರಬೇತಿಗೆ ಹಾಜರಾಗಬೇಕಾಗುತ್ತೆ ಸ್ನೇಹಿತರೆ. ಸೊ ನೋಡ್ತಾ ಹೋಗ್ಬೋದು ನೀವು. ಸೊ ಎಲ್ಲ ಒಂದು ಡ್ರೈವಿಂಗ್ ಸ್ಕೂಲ್ಗಳದಾಗ ಎಲ್ಲ ಫುಲ್ ಆಗಿರೋ ಕಾರಣ ತರಬೇತಿ ಪಡೆಯೋಕ್ಕೆ ಕೆಲವೊಂದು ತೊಂದರೆಗಳು ಕೂಡ ಆಗ್ತಾಯಿದ್ದಾವೆ ಅಭ್ಯರ್ಥಿಗಳಿಗೆ. ಸೊ ಅದರಿಂದ ನಿಮ್ಮ ಡೇಟ್ ಏನಾದರೂ ಹತ್ತಿರ ಬಂದರೆ ನಿಮ್ಮ ಹತ್ತಿರದ ಒಂದು ತರಬೇತಿ ಕೇಂದ್ರಕ್ಕೆ ನೀವು ಹೋಗಿ ನೀವು ತರಬೇತಿ ಪಡ್ಕೋಬೋದು ಸ್ನೇಹಿತರೆ. ಯಾಕಂದರೆ ಕಾಂಪಿಟೇಷನ್ ದಿನದಿಂದ ದಿನ ಹೆಚ್ಚಾಗ್ತಾ ಹೋಗ್ತಾಯಿದೆ. ಸೊ ಅದರಿಂದ ಕಟ್ ಆಫ್ ಎಷ್ಟು ನಿಂದಿರಬಹುದು ಅಂತೇಳಿ ಭಾಳಷ್ಟು ನಾವು ಎಲ್ಲ ಯೋಚನೆ ಮಾಡ್ತಾಯಿದ್ವಿ. 40+ ಬರ್ಬೋದು, 42 ಬರ್ಬೋದು, 43 ಬರ್ಬೋದು, 45 ಬರ್ಬೋದು. ಈ ಥರ ಎಲ್ಲ ಕಮೆಂಟಲ್ಲಿ ಕೂಡ ಕೇಳ್ತಾ ಇದ್ದಾರೆ. 95 ಡೇಟ್ ಆಫ್ ಬರ್ತು, 94, 93 ಅಂತೇಳಿ, ಮಾರ್ಕ್ಸ್ ಕೂಡ ಎಷ್ಟೆಷ್ಟು ತೊಗೊಂಡಿನಿ ಅಂತೇಳಿ ನೀವೆಲ್ಲ ಕೇಳ್ತಾ ಇದ್ದೀರಿ. ಸೊ ಆದರೆ ದಿನದಿಂದ ದಿನ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತಾಯಿದೆ, ಕಾಂಪಿಟೇಷನ್ ಕೂಡ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಸ್ವಲ್ಪ ತರಬೇತಿ ಪಡ್ಕೊಂಡು ವೃತ್ತಿ ಪರೀಕ್ಷೆಗೆ ಹಾಜರಾಗೋದು ಒಳ್ಳೆಯದು ಅಂಥೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಜೊತೆಗೆ NWKSRTCಯಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಕೇಳ್ತಾಯಿದ್ದೀರಿ ರಿಸಲ್ಟ್ ಹೆಂಗೆ ಬರ್ತಾಯಿದೆ, ಅದು ಡೈಲಿ ರಿಪೋರ್ಟು ಸ್ವಲ್ಪ ಅಪ್ಡೇಟ್ ಮಾಡಿ ಅಂತೇಳಿ. ಸೊ ಡೈಲಿ ರಿಪೋರ್ಟು ಅಪ್ಡೇಟ್ ಸಿಗ್ತಾಯಿಲ್ಲ NWKSRTCದು. ಸೊ KSRTC ಸಿಗ್ತಾಯಿದೆ, ನಾನು ನಿಮಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಅದರಿಂದ ನೋಡ್ಕೋಬೋದು. NWKSRTCಯಲ್ಲಿ ಸ್ವಲ್ಪ ರಿಸಲ್ಟ್ ಡೌನ್ ಇದೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಅಲ್ಲಿ 40+ ಅಲ್ಲಿ ಯಾರ್ಯಾವ ಅಭ್ಯರ್ಥಿಗಳು ಸ್ಕೋರ್ ಮಾಡಿದಾರೋ ಸೊ ಅಂಥ ಅಭ್ಯರ್ಥಿಗಳಿಗೆಲ್ಲ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಮಾಹಿತಿ ಇದೆ ಸ್ನೇಹಿತರೆ. ಸೊ ನೋಡೋಣ, ಅದೇನಾರು ಅಪ್ಡೇಟ್ ಸಿಕ್ಕರೆ ಖಂಡಿತವಾಗಿ ನಾನು ತಿಳಿಸ್ತೀನಿ ಅಂತ ಹೇಳುತ್ತೆ. ನೀವು ನೋಡ್ತಾ ಹೋಗ್ಬೋದು. ಹಾಗೆ ನಿರಂತರವಾಗಿ ನಿಮಗೆ ಈ ಒಂದು KSRTC, NWKSRTC, ವಾಯುವ್ಯ, ಸೊ ಯಾವುದೇ ಒಂದು RTCದು ಮಾಹಿತಿ ಇದ್ದರೆ ನಾನು ತಕ್ಷಣ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ. ಸೊ ನೋಡ್ಬೋದು, ಈಗಾಗಲೇ ಭಾಳಷ್ಟು ಅಭ್ಯರ್ಥಿಗಳು 47, 48 ನಂಬರ್ ಎಲ್ಲ ತೊಗೊಂಡಿದ್ದಾರೆ. ಡೇಟ್ ಆಫ್ ಬರ್ತು 94, 95 ಈ ಥರ ಎಲ್ಲಿದೆ, ಆಗುತ್ತಾ ಇಲ್ಲ, ಈ ಥರ ಎಲ್ಲ ಭಾಳಷ್ಟು ಕಾಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರುವ ಹಾಗೆ ಸರಿ ಕ್ಯಾಟಗಿರಿ ಏನಿರುತ್ತೋ ಆ ಕ್ಯಾಟಗಿರಿಯಲ್ಲಿ ಎಷ್ಟು ಅಭ್ಯರ್ಥಿಗಳು ಲಭ್ಯ ಇರ್ತಾರೋ ಆ ಪ್ರಕಾರ ನಿಮ್ಮೊಂದು ಕಟ್ ಆಫ್ ನಿಲ್ಲುತ್ತೆ. ಆ ಡೇಟ್ ಆಫ್ ಬರ್ತಿಗೆ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಸ್ನೇಹಿತರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಅದರಿಂದ ದಯವಿಟ್ಟು ಯಾರ್ಯಾರೇನು ಚಾಲನಾ ವೃತ್ತಿ ತರಬೇತಿ ಪಡಿಬೇಕು ಅನ್ಕೊತೀರೋ ತಕ್ಷಣಕ್ಕೆ ತರಬೇತಿ ಪಡ್ಕೊಳ್ಳಿ ಅಂತ ಹೇಳುತ್ತಾ. ಸೊ ನೋಡ್ಬೋದು ಸ್ನೇಹಿತರೆ. ಜೊತೆಗೆ ರಸ್ತೆ ಸಂಚಾರಿ ಚಿಹ್ನೆಗಳು ಕೂಡ ಅಭ್ಯಾಸ ಮಾಡ್ತಾಯಿರಿ. ಸೊ ನೋಡ್ಬೋದು ಸ್ನೇಹಿತರೆ, ಒಂದು ದಿನಕ್ಕೆ 100, 100+, 120 ಈ ಥರ ಎಲ್ಲ ಅನುಕೂಲ ಆಗಿರೋ ಪ್ರಕಾರ ಅವರು ಒಂದು ಲಿಸ್ಟನ್ನು ಅಪ್ಡೇಟ್ ಮಾಡಿ ಹಾಕಿದ್ದಾರೆ ಸ್ನೇಹಿತರೆ. ನೀವು ನೋಡ್ಕೊಬೋದು ಇಲ್ಲಿ. ಒನ್ ಬೈ ಒನ್ನು ಸೀರಿಯಲ್ ನಂಬರು, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಸೀರಿಯಲ್ ಬರೋದಿಲ್ಲ ಸ್ನೇಹಿತರೆ. ಸೀರಿಯಲ್ ಯಾಕೆ ಬರೋಲ್ಲ ಅಂದರೆ ಈಗ ಆಲ್ರೆಡಿ ಇದರಲ್ಲಿ ಮಧ್ಯದಲ್ಲಿರೋರು ಕೆಲವೊಬ್ಬರು ಹುಮ್ನಾಬಾದ್ ಒಂದು ಟ್ರ್ಯಾಕ್ ಟೆಸ್ಟ್ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಅವರು ಇರೋಲ್ಲ. ಆಮೇಲೆ ಡ್ರೈವರ್ಗೆ ಅಪ್ಲಿಕೇಶನ್ ಹಾಕಿದ್ರು, ಅವರು ಕೂಡ ಇದರಲ್ಲಿ ಮಧ್ಯದಲ್ಲಿ ಇರೋಲ್ಲ ಸ್ನೇಹಿತರೆ. ಹೀಗಾಗಿ ಸೀರಿಯಲ್ ನಂಬರ್ ವೆರಿಫಿಕೇಷನ್ ಆಗ್ತವೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನೀವು ಅಂತಿಮವಾಗಿ ಈ ಒಂದು ಲಿಸ್ಟಿನ ಅಂತಿಮವಾಗಿ ಸೂಚನೆ: ಚಾಲಕ ಕಮ್ ನಿರ್ವಾಹಕ ಹುದ್ದೆಗಳ ನೇಮಕಾತಿಯ ಚಾಲನಾ ವೃತ್ತಿ ಪರೀಕ್ಷೆಗೆ ಹಾಜರಾಗಲು ಕಾಲಕಾಲಕ್ಕೆ ದಿನಾಂಕವಾರು ಅಭ್ಯರ್ಥಿಗಳ ಪಟ್ಟಿಯನ್ನು ತಯಾರಿಸಿ ನಿಗಮದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು SMS ಬಂದ ನಂತರ ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು. ನೋಡ್ಬೋದು ಸ್ನೇಹಿತರೆ, ಈಗಾಗಲೇ SMS ಕಳಿಸಿರ್ತಾರೆ. ಬೈ ಚಾನ್ಸ್ ಇನ್ನೂ ಬಂದಿಲ್ಲ ಅಂದರೆ ಇನ್ನು 3ನೇ ತಾರೀಕಿಗೆ ಇನ್ನೂ ಟೈಮ್ ಇದೆ ಅಲ್ವಾ. ನಾಳೆ ನಾಡಿದ್ದು 1-2 ದಿನ 3 ದಿನದಾಗ ನಿಮಗೆ SMS ಬರ್ಬೋದು. ಬೈ ಚಾನ್ಸ್ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ ನೆಟ್ವರ್ಕ್ ಪ್ರಾಬ್ಲಮ್ ಯಾವುದೋ ಒಂದು ಪ್ರಾಬ್ಲಮ್ನಿಂದ SMS ಬಂದಿಲ್ಲ ಅಂದರೂ ತೊಂದರೆಲ್ಲ, ನೀವು ಒಂದು ಲಿಸ್ಟನ್ನು ಚೆಕ್ ಮಾಡಿಕೊಂಡು ನಿಮ್ಮ ಹೆಸರಿತ್ತು ಅಂದರೆ ನೀವು ರಿಜಿಸ್ಟ್ರೇಷನ್ ನಂಬರು ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ನೀವು ಕರೆಪತ್ರನ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಜೊತೆಗೆ ಇನ್ನೊಂದೇನೆಂದರೆ
ಭಾಳಷ್ಟು ಅಭ್ಯರ್ಥಿಗಳು ಸರ್ ನಮ್ಮದು ಹೆಸರಿಲ್ಲ ಇದರಲ್ಲಿ ಏನು ಮಾಡೋದು ಅಂತೇಳಿ ನೀವು ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದರೆ ಈ ಪಟ್ಟಿಯಲ್ಲಿ ಹೆಸರಿಲ್ಲದ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳು ಏನು ಅರ್ಹತೆ ಪಡೆದಿರಲ್ಲಿ ವೆರಿಫಿಕೇಷನಲ್ಲಿ, ಸೊ ಅಂಥ ಅಭ್ಯರ್ಥಿಗಳು ಮುಂದಿನ ಪಟ್ಟಿ ಅಥವಾ ನಿಮಗೆ SMS ಬರುವವರೆಗೂ ನಿರೀಕ್ಷಿಸಿ ಅಂಥೇಳಿ ಈ ಒಂದು ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಬೋದು ಈಗಾಗಲೇ ಈ ಸೀರಿಯಲ್ ಪ್ರಕಾರ ನೋಡಿದರೆ ನೋಡ್ಬೋದು ನೀವು 5500 ಅಭ್ಯರ್ಥಿಗಳಲ್ಲಿ ಹಾಸನ ಒಂದು ಚಾಲನಾ ಪರೀಕ್ಷೆಯಲ್ಲಿ ಕಂಪ್ಲೀಟ್ ಆಗುತ್ತೆ ಫೆಬ್ರವರಿ 15ಕ್ಕೆ. ನೆಕ್ಸ್ಟ್ ಇನ್ನು 5000 ಚಿಲ್ಲರೆ ಅಭ್ಯರ್ಥಿಗಳು ಇರ್ತಾರೆ. ಈ ಒಂದು 5000 ಚಿಲ್ಲರೆ ಅಭ್ಯರ್ಥಿಗಳು ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕಂದ್ರೆ ಕನಿಷ್ಠ ಅಂದ್ರೂ ನಮಗೆ 1.5 ಇಂದ 2 ತಿಂಗಳು ಬೇಕಾಗುತ್ತೆ. ಮಧ್ಯದಲ್ಲಿ ಭಾನುವಾರ ರಜೆಗಳು, ಗೌರ್ಮೆಂಟ್ ಹಾಲಿಡೇಗಳು ಆ ಒಂದೆಲ್ಲ ಲೆಕ್ಕಾಚಾರ ನೋಡಿದ್ರೆ 1.5 ಇಂದ 2 ತಿಂಗಳು ಅಂದರೆ ನಮ್ಮ ಪ್ರಕಾರ ಏಪ್ರಿಲ್ 10 ಇಂದ 15ರವರೆಗೂ ನಡಿಬೋದು, ಅಲ್ಲಿಗೆ ಕ್ಲೋಸ್ ಆಗ್ಬೋದು ಅಂತ ಹೇಳ್ತಕ್ಕಂಥ ಒಂದು ಅಂದಾಜು ನಮ್ಮದಿದೆ ಸ್ನೇಹಿತರೆ. ಸೊ ನೋಡೋಣ, ಕಾದು ನೋಡೋಣ ಎಷ್ಟು ಮುಗಿಯುತ್ತೆ, ಎಷ್ಟು ಬೇಗ ಮುಗಿಯುತ್ತೆ, ಈ ಥರ ಎಲ್ಲ ನೆಕ್ಸ್ಟ್ ನಿರಂತರವಾಗಿ ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರು ಯಾರ್ಯಾರಿಗೆ SMS ಬಂದಿಲ್ಲ ಸೊ ಅವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇದ್ದರೆ ಖಂಡಿತವಾಗಲೂ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಖಂಡಿತವಾಗಿ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.